ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನನ್ನ ಹೆಸರು ಪ್ರಿಯಾ. ಅಂದಾಗೆ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೊರಟಿರೋದು ಜೈನ ಕಾಶಿ ಅಂತಲೇ ಸುಪ್ರಸಿದ್ಧವಾಗಿರುವ ಕಾರ್ಕಳಕ್ಕೆ. ಅಂದಾಗೆ ಕಾರ್ಕಳದಲ್ಲಿ ಮದುವೆ ಇತ್ತು. ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕಾರ್ಕಳನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಟಿದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒನ್ ಸೆಕೆಂಡ್, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ಇದೇ ಮೊದಲು ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ದೀರಾ? ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾವೀಗ ಮೊದಲನೇದಾಗಿ ಹೋಗ್ತಾ ಇರೋದು ಕಾರ್ಕಳದಲ್ಲಿರುವಂತಹ ಗೊಮ್ಮಟ ಬೆಟ್ಟಕ್ಕೆ. ಗೊಮ್ಮಟ ಬೆಟ್ಟವು 300 ಅಡಿ ಎತ್ತರದಲ್ಲಿದೆ. ಅಂದಾಗೆ ಈ ಒಂದು ಪ್ಲೇಸ್ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿದೆ. ಹಾಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಶೌಚಾಲಯ ಕೂಡ ಇದೆ, ಹಾಗೆ ಗಾಡಿಗಳ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಈ ಒಂದು ಬೆಟ್ಟವನ್ನು ಹತ್ತಲಿಕ್ಕೆ 2 ಮಾರ್ಗ ಇದೆ. ಒಂದು ಸ್ಟೆಪ್ ಹತ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ನೀವು ಹತ್ರ ವೆಹಿಕಲ್ ಇದ್ದರೆ ಅಥವಾ ಕಾರ್ ಇದ್ದರೆ ಏನಾದರೂ ಇದ್ದರೆ ಆ ಬೆಟ್ಟದವರೆಗೂ ಹೋಗುತ್ತೆ. ಅಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಅಲ್ಲಿ ಗೇಟ್ ಇದೆ. ಆ ಗೇಟ್ ಸಾಧಾರಣವಾಗಿ ಒಂದೊಂದ್ಸರಿ ಕ್ಲೋಸ್ ಆಗಿರುತ್ತಂತೆ. ಹಾಗಾಗಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಒಂದು ಮೊಬೈಲ್ ನಂಬರ್ ಇದೆ. ಸ್ಟಾರ್ಟಿಂಗಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಆ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಗೇಟ್ ಓಪನ್ ಇದ್ದರೆ ನಿಮ್ಮ ವೆಹಿಕಲ್ ಅಲ್ಲಿವರೆಗೂ ತೊಗೊಂಡು ಹೋಗ್ಬೋದು. ಹಾಗೆ ಈ ಒಂದು ಸ್ಟೆಪ್ ಕೂಡ ಹತ್ಕೊಂಡು ಹೋಗ್ಬೋದು. ಇದೇನು ತುಂಬ ಕಷ್ಟ ಅಂತ ಅನಿಸಲ್ಲ, ಅಷ್ಟು ಸುಸ್ತು ಕೂಡ ಆಗಲ್ಲ. ಒಂಥರ ಚೆನ್ನಾಗಿದೆ, ಗ್ರೀನರಿ ಎಲ್ಲ ಎಂಜಾಯ್ ಮಾಡ್ಕೊತ ಹಾಗೆ ಮೇಲೆ ಹೋಗ್ತಾ ನಿಮಗೆ ಕಾರ್ಕಳ ಊರು ಕಾಣುತ್ತೆ. ಅದ್ರ ಸುತ್ತಲೂ ಇರುವಂತಹ ಬೆಟ್ಟ ಗುಡ್ಡಗಳನ್ನು ನೋಡ್ಬೋದು. ಈ ವ್ಯೂನ ಎಂಜಾಯ್ ಮಾಡ್ಕೊತ ನೀವು ಬೆಟ್ಟ ಹತ್ಬೋದು. ತುಂಬ ಚೆನ್ನಾಗಿದೆ. ಬೆಟ್ಟವನ್ನು ಹತ್ತುತ್ತಾ ಇದ್ದಾಗೆ ಸುತ್ತಲೂ ವ್ಯೂ ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಇಲ್ಲೊಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಕಾಣುತ್ತೆ. ಬೆಟ್ಟ ಹತ್ತುತ್ತಾ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ನೀವು ಮುಂದೆ ನೋಡ್ತಾ ಇರಿ, ಹಾಗೆ ಗೊತ್ತಾಗುತ್ತೆ. ಬೆಟ್ಟ ಹತ್ತುತ್ತಾ ನಿಮಗೆ ಕಾರ್ಕಳದ ವ್ಯೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಅದರಲ್ಲೂ ಮುಖ್ಯವಾಗಿ ಅಟ್ರ್ಯಾಕ್ಟ್ ಮಾಡುವಂಥದ್ದು ಚತುರ್ಮುಖ ಬಸದಿ. ಕಾರ್ಕಳದಲ್ಲಿರುವಂತಹ ಈ ಚತುರ್ಮುಖ ಬಸದಿ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲೆ ಬೆಟ್ಟ ಹತ್ತುತ್ತಾ. ಅಂದಾಗೆ ಇಲ್ಲಿ ಬೆಟ್ಟದ ಮೇಲಿರುವಂಥ ಗೊಮ್ಮಟೇಶ್ವರಕ್ಕೆ 12 ವರ್ಷಕ್ಕೊಮ್ಮೆ ಮಸ್ತಕ ಅಭಿಷೇಕವನ್ನು ಮಾಡ್ತಾರೆ. ಸೊ ಏನಾದರೂ ಫಂಕ್ಷನ್ಗಳು ನಡೆದಾಗ ಎಕ್ಸಿಟ್ ಮತ್ತು ಎಂಟ್ರಿಗೆ ಸಪ್ರೇಟ್ ರೂಟ್ಗಳನ್ನು ಮಾಡಿದ್ದಾರೆ ಅನಿಸುತ್ತೆ. ಆ ಕಡೆಯಿಂದ ಕೂಡ ಇಳ್ಕೊಂಬರ್ಬೋದು, ಹಾಗೆ ಇಲ್ಲೂ ಕೂಡ ಸ್ಟೆಪ್ ಹತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಹಾಗಾಗಿ ಬೆಟ್ಟ ಹತ್ತಿದ್ದು ತುಂಬ ಆಯಾಸ ಆ ಥರ ಫೀಲೇ ಆಗಿಲ್ಲ. ನಾವು 2 ಗಂಟೆಗೆ ಹತ್ತಿರೋದು, ತುಂಬ ಬಿಸಿಲಿತ್ತು, ಬಟ್ ಅಂತ ಏನು ಸುಸ್ತಾಗಲಿಲ್ಲ. ಹಾಗೆ ನೀವು ಬೆಟ್ಟ ಹತ್ತಿ ಮೇಲೆ ಹೋಗ್ತಾ ಇದ್ದಾಗೆ ನಿಮಗೆ ಅಲ್ಲೊಂದು ಕಂಬ ಕಾಣುತ್ತೆ. ಅದ್ರ ಮೇಲೆ ಕೂತಿರುವಂತಹ ಮೂರ್ತಿ ತುಂಬ ಚೆನ್ನಾಗಿ ವ್ಯೂ ಇದೆ ಅದು ನೋಡಲಿಕ್ಕೆ. ಹಾಗೆ ಎದುರುಗಡೆ ಇರುವಂಥ ಬಾಹುಬಲಿ ಮೂರ್ತಿ ತುಂಬ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಸೊ ನಾನು ಹೇಳಿದ್ನಲ್ಲ, ನಿಮ್ಮ ಏನಾದ್ರು ವೆಹಿಕಲ್ ತೊಗೊಂಬಂದರೆ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ಅಲ್ಲಿ ಕಾಣ್ತಾ ಇರುವಂಥ ಗೇಟ್ ಓಪನ್ ಇರಬೇಕಷ್ಟೇ. ಅದಕ್ಕೆ ನೀವು ಕೆಳಗೆ ಒಂದು ಸ್ವಲ್ಪ ಕಾಲ್ ಮಾಡ್ಕೊಂಡು ಮೇಲ್ಗಡೆ ಬಂದರೆ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ಒಳಗಡೆ ತುಂಬ ಕೆಲಸ ನಡೀತಾ ಇದೆ, ಹಾಗಾಗಿ ನಿಮಗೆ ಅಲ್ಲಲ್ಲೇ ಈ ಥರ ಕಲ್ಲುಗಳು ಸಿಗುತ್ತೆ. ಅಂದಾಗೆ ಈ ಸ್ತಂಭ ಬಂದ್ಬಿಟ್ಟು ಬ್ರಹ್ಮ ಯಕ್ಷ ಸ್ತಂಭ. ಇದನ್ನು ಇಲ್ಲಿ ಕ್ಷೇತ್ರಪಾಲ ಅಂತ ಹೇಳಿ ಕರೀತಾರೆ. ತುಂಬ ಅದ್ಭುತವಾಗಿದೆ ಈ ಮೂರ್ತಿ ನೋಡಲಿಕ್ಕೆ. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಬೆಟ್ಟ ಹತ್ತುತ್ತಾ ಇದ್ದ ಹಾಗೆ. ಹಾಗೆ ನೀವು ಒಳಗಡೆ ಬರ್ತಾ ಇದ್ದ ಹಾಗೆ ನಿಮಗೆ ಮೊದಲನೇದಾಗಿ 23ನೇ ತೀರ್ಥಂಕರು ಹಾಗೆ 10ನೇ ತೀರ್ಥಂಕರ ಕಪ್ಪು ಕಲ್ಲಿನಿಂದ ಕೆತ್ತಿರುವಂತಹ ಮೂರ್ತಿಗಳು ಕಾಣಸಿಗುತ್ತೆ. ಅಂದಾಗೆ ಈ ಒಂದು ಕ್ಷೇತ್ರವನ್ನು 1454ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಇಲ್ಲಿನ ದೊರೆಗಳಾದಂಥ ಚಾವುಂಡರಾಯ ಭೈರವರು ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ವಿಶೇಷತೆ ಏನು ಅಂದರೆ ಇದು ಏಕಶಿಲಾ ಮೂರ್ತಿಯಾಗಿದೆ. ಅದು 42 ಅಡಿ ಎತ್ತರದ್ದು.
ಹಾಗೆ ಇಲ್ಲಿ ನಾನು ಈಗಾಗಲೇ ಹೇಳಿರುವಂತೆ 12 ವರ್ಷಕ್ಕೊಮ್ಮೆ ಮಸ್ತಕಾಭಿಷೇಕ ನಡೆಯುತ್ತೆ. ಸೊ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಕಲ್ಲುಗಳೆಲ್ಲ ಕಿತ್ತಿದ್ದಾವೆ, ಅವನ್ನೆಲ್ಲ ಮತ್ತೆ ಪುನಃ ಹಾಕ್ತಾ ಇದ್ದಾರೆ. ಅಂದಾಗಿ ಸ್ಟ್ಯಾಚ್ಯುವಿನ ನೀವು ಬಲಭಾಗದಲ್ಲಿ ನೋಡೋದಾದರೆ ಒಂದು ಮಂಟಪ ಕೂಡ ಇದೆ. ಆ ಮಂಟಪದಲ್ಲಿ ವೃತ್ತಾಕಾರ ಹಾಗೆ ತ್ರಿಕೋನಾಕಾರ, ಚೌಕಾಕಾರದ ಒಂದು ಹೋಮಕುಂಡಗಳನ್ನು ಮಾಡಿದ್ದಾರೆ. ಜೈನ ಮತಕ್ಕೆ ಸಂಬಂಧಪಟ್ಟವರು ಇಲ್ಲಿ ಹೋಮಗಳನ್ನು ಮಾಡಿಸ್ತಾರಂತೆ. ಗೊಮ್ಮಟ ಬೆಟ್ಟದ ಮೇಲಿರುವಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಚತುರ್ಮುಖ ಬಸದಿಗೆ. ಬೆಟ್ಟದ ಪಕ್ಕದಲ್ಲಿ ಹೋಗುವಂಥ ರೋಡಲ್ಲೇ ಈ ಚತುರ್ಮುಖ ಬಸದಿ ಸಿಗುತ್ತೆ. ಚತುರ್ಮುಖ ಬಸದಿ, ಚತುರ್ ಅಂದರೆ 4. ಈ ಬಸದಿಯ ವಿಶೇಷತೆ ಏನು ಅಂದರೆ 4 ದ್ವಾರಗಳು ಕಾಣಸಿಗುತ್ತೆ. ಇದನ್ನು 1432ರಲ್ಲಿ ಸನಾತರ ಅರಸ ಮನೆತನದ ವೀರಪಾಂಡೆ ಅವರು ನಿರ್ಮಾಣ ಮಾಡಿದರು. ಅಂದರೆ ಇವರ ಕಾಲದಲ್ಲಿ ಆರಂಭವಾದದ್ದು 1586ರಲ್ಲಿ ಇಮ್ಮಡಿ ಭೈರವ ರಾಜರ ಕಾಲದಲ್ಲಿ ಪೂರ್ಣವಾಯಿತು. ಅಂದಾಗೆ ಇಲ್ಲಿರುವಂತಹ ಶಿಲಾಶಾಸನದಲ್ಲಿ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದು ಹಾಗೂ ರತ್ನಾತ್ರಯ ಧಾಮ ಅಂತ ಕರೆದಿರುವ ಉಲ್ಲೇಖ ಇದೆ. ಹಾಗೆ ಇಲ್ಲಿ 108 ಏಕಶಿಲಾ ಕಂಬದಿಂದ ನಿರ್ಮಾಣವಾಗಿರುವ ಬಸದಿಯಾಗಿದೆ. ಇಲ್ಲಿರುವಂತಹ ಮೆಟ್ಟಿಲುಗಳು 58. ಅಂದಾಗೆ ಈ ಒಂದು ಬಸದಿಯು ವಿಜಯನಗರ ಶೈಲಿಯನ್ನು ಹೋಲುತ್ತೆ. ದ್ವಾರದ 4 ದಿಕ್ಕುಗಳಿಂದನೂ ಇಲ್ಲಿ ಪ್ರವೇಶ ಮಾಡ್ಬೋದು. ಇಲ್ಲಿ ತೀರ್ಥಂಕರ ಕಪ್ಪು ಕಲ್ಲಿನ ಮೂರ್ತಿಗಳು ಹಾಗೂ ಪದ್ಮಾವತಿಯ ದೇವಿಯ ವಿಗ್ರಹ ಕೂಡ ಕಾಣಸಿಗುತ್ತೆ. ನಾವು ಹೋಗಿದ್ದು 2 ಗಂಟೆ ಸುಮಾರು, ಅವಾಗ ಕ್ಲೋಸ್ ಆಗಿತ್ತು. ಹಾಗಾಗಿ ಇನ್ನೊಂದು ಟೈಮ್ ಬಂದಾಗ ವಿಸಿಟ್ ಕೊಡೋಣ ಅಂತ ನಾವು ಮತ್ತೊಂದು ಕಡೆಗೆ ಹೊರಟ್ವಿ. ನಾವೀಗ ಹೊರಟಿರುವಂಥ ಮತ್ತೊಂದು ಪ್ಲೇಸ್ 500 ವರ್ಷಕ್ಕೂ ಹಳೆಯದಾಗಿರುವಂಥ ದೇವಸ್ಥಾನದ ಕಡೆಗೆ. ಅದು ಅನಂತ ಪದ್ಮ ದೇವಸ್ಥಾನ. ಇದು ಏಕಶಿಲೆಯ ಕಪ್ಪು ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಅನಂತ ಪದ್ಮ ದೇವಸ್ಥಾನ. ಇಲ್ಲಿರುವಂಥ ಅನಂತ ಪದ್ಮನಾಭ ಏಕಶಿಲೆಯಲ್ಲಿದ್ದು ಇದು ಮಲಗಿರುವ ಸ್ಥಿತಿಯಲ್ಲಿದೆ. ಇದು ತುಂಬಾ ವಿಶೇಷತೆಯಿಂದ ಕೂಡಿರುವಂತಹ ದೇವಸ್ಥಾನ. ನೀವು ಕಾರ್ಕಳಕ್ಕೇನಾದ್ರು ಭೇಟಿ ಕೊಟ್ಟರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ ಮೂರ್ತಿ ನೋಡಲಿಕ್ಕೆ. ನಾವು ಹೋಗಿದ್ದು ಮಧ್ಯಾಹ್ನ 3 ಗಂಟೆಗೆ, ಹಾಗಾಗಿ ದೇವಸ್ಥಾನ ಕ್ಲೋಸ್ ಇತ್ತು. ಇನ್ನು 6 ಗಂಟೆಗೆ ಓಪನ್ ಅಂತ ಹೇಳಿದರು. ಅದಾದಮೇಲೆ ನಾವು ಹೊರಟಿದ್ದು ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕ್ ಕಡೆಗೆ. ನೀವು ಕಾರ್ಕಳ ಸಿಟಿಯಿಂದ ಸುಮಾರು 5, 6 ಅಥವಾ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತರದಲ್ಲೇ ಈ ಒಂದು ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಬೋದು. ಅಂದಾಗೆ ಈಗ ಹೋಗ್ತಾ ಇರುವಂಥ ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕ್ 2012ರಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದು ಸರ್ಕಾರವೇ ನಿರ್ಮಾಣ ಮಾಡಿದೆ ಈ ಒಂದು ಥೀಮ್ ಪಾರ್ಕನ್ನು. ನಾವು ಹೋಗಿದ್ದು ಜನವರಿ 26. ಅವತ್ತು ಗೋರ್ಮೆಂಟ್ ಹಾಲಿಡೇನೋ ಏನೋ ಗೊತ್ತಿಲ್ಲ, ಎಲ್ಲ ಕಡೆನೂ ಕ್ಲೋಸೇ ಆಗಿತ್ತು. ಇದು ಕೂಡ ಕ್ಲೋಸ್ ಇತ್ತು. ಅಂದಹಾಗೆ ಇದು 100 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಥೀಮ್ ಪಾರ್ಕ್. ಇಲ್ಲಿ ಕೋಟೆ ಚೆನ್ನಯ್ಯವರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ 143 ಚಿತ್ರಪಟಗಳಿದಾವಂತೆ. ಕೋಟೆ ಚೆನ್ನಯ್ಯನವರು ಕೆಳಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ತುಳುನಾಡಿನ ಜನರು ಇವರನ್ನು ದೇವರಾಗಿ ಆರಾಧನೆ ಮಾಡ್ತಾರೆ. ಆಪತ್ ಬಾಂಧವ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ತುಳುನಾಡಿನಲ್ಲಿ ಬಳಸ್ತಿದ್ದಂಥ ವಸ್ತುಗಳು ಹಾಗೆ ಅವರ ಜಾನಪದ ಕಲೆ ಪ್ರತಿಬಿಂಬಿಸುವ ಅನೇಕ ಸ್ಟ್ಯಾಚ್ಯುಗಳಿದ್ದಾವೆ. ಹಾಗೆ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇಲ್ಲಿ ತುಳುನಾಡಿನಲ್ಲಿ ಬಳಸ್ತಿದ್ದಂಥ ಹಳೆಯ ಕಾಲದ ಪರಿಕಲ್ಪನೆಗಳನ್ನು ವಸ್ತು ಸಂಗ್ರಹಾಲಯದ ರೀತಿಯಲ್ಲಿ ಇಟ್ಟಿದ್ದಾರೆ. ಕೋಟೆ ಚೆನ್ನಯ್ಯವರ ತಾಯಿಯಾದ ಬೈದತ್ತಿಯವರ ಹೆಸರಲ್ಲಿ ಔಷಧಿ ಗಿಡಮೂಲಿಕೆ ಉಳ್ಳ ಉದ್ಯಾನವನ ಕೂಡ ಇಲ್ಲಿ ಮಾಡಿದ್ದಾರೆ. ಒಂದ್ಸರಿ ವಿಸಿಟ್ ಕೊಡ್ಬೋದು, ತುಂಬ ಚೆನ್ನಾಗಿದೆ. ಕಾರ್ಕಳದ ಸುತ್ತಮುತ್ತಲು ಅಂತ ನೋಡಿದರೆ ಈ ಅತ್ತೂರ್ ಚರ್ಚ್ ಕೂಡ ಒಂದು ಫೇಮಸ್ ಆಗಿರುವಂಥ ಜಾಗ.
ಹಾಗೆ ಕಾರ್ಕಳದಿಂದ 23 ಕಿಲೋಮೀಟರ್ ಅಂತರದಲ್ಲಿ ವರಂಗ ಅಂತ ಸಿಗುತ್ತೆ. ಇಲ್ಲಿ ಕೂಡ ಜೈನ ಮಂದಿರ ಇದೆ. ಇದು ನದಿ ನಡುವೆ ಇರುವಂಥದ್ದು, ತುಂಬ ಚೆನ್ನಾಗಿದೆ. ತೆಪ್ಪದ ಮೂಲಕ ಹೋಗಬೇಕು. ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಸಿಕ್ಕಾಪಟ್ಟೆ ನಡೆಯುತ್ತೆ. ಹಾಗೆ ಆನೆಕೆರೆ ಚತುರ್ಮುಖ ಬಸದಿ ಕೂಡ ಇದೆ. ಇದು ಕೂಡ ಸುತ್ತಲೂ ನೀರಿದೆ, ಆದರೆ ರೋಡಿನ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ನೋಡ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಬರ್ತಾ ಇಲ್ಲಿ ಕ್ಯಾಶ್ಯೂದು ಒಂದು ಫ್ಯಾಕ್ಟ್ರಿ ಇತ್ತು. ಸೊ ಒಂದು ಸ್ವಲ್ಪ ಕ್ಯಾಶ್ಯೂ ಎಲ್ಲ ಪರ್ಚೇಸ್ ಮಾಡುವ, ಹಾಗೆ ಡ್ರೈ ಫ್ರೂಟ್ಸ್ ಏನೇನಿದೆ ಅಂತ ನೋಡೋಣ ಅಂತ ಬಂದ್ವಿ. ಆನ್ ದ ವೇ ಈ ಥರ ಡ್ರೈ ಫ್ರೂಟ್ಸ್ದು ಈ ಥರ ಕ್ಯಾಶ್ಯೂದು ಫ್ಯಾಕ್ಟ್ರಿಗಳು ಇಲ್ಲಿ ತುಂಬ ಇದ್ದಾವೆ. ನೀವು ಇಲ್ಲೇ ಬಂದು ಬೈ ಮಾಡಿದರೆ ಒಂದು ಸ್ವಲ್ಪ ರೇಟ್ ವೇರಿಯೇಷನಲ್ಲಿ ಸಿಗುತ್ತೆ ನಿಮಗೆ. ಶಾಪಲ್ಲಿ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆ ಫ್ರೆಶ್ ಆಗಿ ಕೂಡ ಸಿಗುತ್ತೆ. ಅನೇಕ ಡ್ರೈ ಫ್ರೂಟ್ಸ್ ಹಾಗೆ ಸಾಂಬಾರ್ ಪದಾರ್ಥಗಳು ಕೂಡ ಇಲ್ಲಿ ಸಿಗುತ್ತೆ. ಮಸಾಲ ಪದಾರ್ಥ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಶಾಪ್ ಮಾಡಿಕೊಂಡು ಫ್ಯಾಕ್ಟ್ರಿ ನೋಡೋಣ ಅಂತ ಅಂದ್ಕೊಂಡ್ವಿ. ಜನವರಿ 26 ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಇತ್ತಂತೆ, ಯಾವುದೇ ಕೆಲಸ ನಡೀತಾ ಇಲ್ಲ ಅಂತ ಹೇಳಿದರು. ಹಾಗಾಗಿ ಇನ್ನೊಂದು ಟೈಮ್ ಬಂದಾಗ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಲಿಕ್ಕೆ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನೋಡಿಕೊಂಡು ನಾವು ಕಾರ್ಕಳ ಬಿಟ್ಟು ಮಂಗಳೂರು ಕಡೆ ಹೊರಟ್ವಿ. ಅಂದಾಗೆ ನೀವೇನಾದ್ರು ಕಾರ್ಕಳ ಬರೋ ಪ್ಲ್ಯಾನ್ ಇದ್ದರೆ ಈ ಒಂದು ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು ಅನಿಸುತ್ತೆ. ಹಾಗೆ ಇಲ್ಲಿ ಸುಮಾರು ವಾಟರ್ ಫಾಲ್ಸ್ಗಳಿದ್ದಾವೆ. ನಾವೊಂದು ವಾಟರ್ ಫಾಲ್ಸಿಗೆ ಹೊರಟ್ವಿ. ಅಲ್ಲಿ 4 ವೀಲರ್ ಹೋಗೋಷ್ಟು ಜಾಗ ಚೆನ್ನಾಗಿರಲಿಲ್ಲ, ಹಾಗಾಗಿ ವಾಪಸ್ ಬಂದ್ವಿ. ಸುಮಾರು ಹಿಡನ್ ಫಾಲ್ಸ್ಗಳು ಕೂಡ ಇದ್ದಾವೆ ಇಲ್ಲಿ. ಹಾಗೆ ಕಾರ್ಕಳದಲ್ಲಿ ಗೇಮ್ಸ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಜೇಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಇದೆ. ಅಲ್ಲಿ ನೀವು ಆ್ಯಕ್ಟಿವಿಟಿನ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ನಾವು ಈಗ ಬಂದಿರೋದು ಪಡುಬಿದ್ರಿಗೆ. ಮಂಗಳೂರಿಗೆ ಹೊರಟಿರೋ ಆನ್ ದ ವೇ ಪಡುಬಿದ್ರಿ ಸಿಗುತ್ತೆ. ಇಲ್ಲಿ ಪಡುಬಿದ್ರಿ ಬ್ಲೂ ಫ್ಲಾಗ್ ಬಗ್ಗೆ ಕೂಡ ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ ಇಲ್ಲಿರುವಂಥ ಈ ವಿಜಯ್ ಭವನ ತುಂಬ ಚೆನ್ನಾಗಿರುತ್ತೆ. ಫುಡ್ಡು ನೀವು ಈ ಕಡೆ ಏನಾದ್ರು ಹೊರಟಿದ್ರೆ ನೀವು ಇಲ್ಲಿ ಫುಡ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಟೀ ಕುಡ್ಕೊಂಡು ಮಂಗಳೂರು ಕಡೆ ಹೊರಟ್ವಿ. ಈ ಒಂದು ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊತೀನಿ. ನೀವೇನಾದರೂ ಕಾರ್ಕಳಕ್ಕೆ ಏನಾದರೂ ಭೇಟಿ ಕೊಡೋ ಐಡಿಯಾ ಇದ್ದರೆ ಈ ಒಂದು ಪ್ಲೇಸ್ಗಳನ್ನು ಕೂಡ ಕವರ್ ಮಾಡ್ಬೋದು. ಮತ್ತೊಂದು ಹೊಸ ಪಯಣದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.